ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ನಾನಿವಾಗ ಮಂಗಳೂರು ಕೇವಿಂದ ಆಚೆ ಬಂದೆ. ಮಂಗಳೂರಲ್ಲಿ ಕೇವ್ ಎಲ್ಲಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಾವು ಇವಾಗ ಕರಾವಳಿ ಉತ್ಸವಕ್ಕೆ ಬಂದಿದೀವಿ. ಫಸ್ಟಿಗೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ಜೈಂಟ್ ವೀಲ್ ನೋಡೋಕೆ ಸಿಗುತ್ತೆ. ಹಾಗೆ ಬಲ್ಭಾಗಕ್ಕೆ ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಕ್ರಿಯೇಟ್ ಮಾಡಿರ್ತಾರೆ. ಈ ಕರಾವಳಿ ಉತ್ಸವದಲ್ಲಿ ಏನೇನಿತ್ತು ಅಂತ ನೋಡೋಣ ಬನ್ನಿ. ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲರೂ ಆಡುವಂತಹ ವ್ಯವಸ್ಥೆಯನ್ನು ಮಾಡಿದ್ರು. ನೀವು ಯಾವುದೇ ಆಟ ಆಡಿದ್ರು ಅದಕ್ಕೆ ಪೇ ಮಾಡಬೇಕಾಗಿತ್ತು. ಹಾಗೆ ಸ್ವಲ್ಪ ಮುಂದೆ ಬಂದಾಗ ಒಂದು ಆಟ ಮಾತ್ರ ಸಖತ್ತು ಭಯಾನಕವಾಗಿತ್ತು. ನೋಡಿ, ಇಲ್ಲಿ 360 ಡಿಗ್ರಿ ರೊಟೇಟ್ ಆಗ್ತಾ ಇದೆ. ನಮ್ಗೆ ನೋಡಕ್ಕೆ ಭಯ ಆಗ್ತದೆ, ಅಲ್ಲಿ ಒಳಗಡೆ ಕೂತವ್ರಿಗೆ ಹೇಗೆ ಅನಿಸ್ತಾ ಇರ್ಬೋದು. ಇದರಲ್ಲಿ ನೀವು ಕೂತಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ನೋಡಿ, ಈ ತರ ಸುಂದರವಾದ ನಯಗ್ರಾ ಫಾಲ್ ನ ಮಾಡಿದ್ರು. ನೀವು ಈವ್ನಿಂಗ್ ಮೇಲೆ ಹೋದ್ರೆ ಈ ತರ ಲೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡೋಣ, ನಮ್ ಲಕ್ ನ ಚೆಕ್ ಮಾಡೋಣ, ಇಷ್ಟು ಗಿಫ್ಟ್ ಅಲ್ಲಿ ಯಾವ್ದು ಸಿಗ್ಬೋದು ಅಂತ ಟ್ರೈ ಮಾಡೋಣ. ಹಾಗೆ ಈ ಗೇಮ್ ಅಲ್ಲಿ ಒಂದು ಲೆಸನ್ ಇದೆ, ಅದನ್ನ ಎಂಡಲ್ಲಿ ಹೇಳ್ತೀನಿ. 6 ಬಾಲ್ ಕೊಟ್ಟಿರ್ತಾರೆ, 6 ಬಾಲ್ ನ ಆ ನಂಬರ್ಗೆ ಹಾಕ್ಬೇಕಾಗುತ್ತೆ. ನೋಡಿ, ಯಾವುದೇ ಗೇಮ್ ಅಲ್ಲೂ ದೊಡ್ಡ ವಸ್ತು ಕಮ್ಮಿ ಬೆಲೆಗೆ ಸಿಗಲ್ಲ. ಈಗ ಕೊನೆ ಬಾಲ್ ಹಾಕಿದ್ವಿ, ಲಾಸ್ಟ್ ಅಲ್ಲಿ ಲೆಕ್ಕ ಹಾಕ್ತಾ ಇದಾರೆ. ಈಗ ನಮ್ಮ ಗಿಫ್ಟ್ ನ ತರಕ್ಕೆ ಹೋಗ್ತಾ ಇದಾರೆ. ಇದೊಂದು ಗೇಮ್ ಅಲ್ಲಿ ಮಾತ್ರ ನಿಮ್ಗೆ ಯಾವ್ದೋ ಒಂದು ಸಣ್ಣ ಗಿಫ್ಟ್ ಸಿಗುತ್ತೆ. ನಮಗೆ ಬೆನ್ ತುರ್ಸುವಂತ ಕಡ್ಡಿ ಸಿಕ್ಕಿದೆ. ಆ ಫನ್ ಗೇಮ್ ನ ಆಡ್ಬಿಟ್ಟು ಸ್ವಲ್ಪ ಮುಂದೆ ಬಂದಾಗ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಂಗಳೂರು ಫಾರೆಸ್ಟ್ ಬೇಸ್ ಥೀಮ್ ಮೇಲೆ ಡೆಕೋರೇಷನ್ ಮಾಡಿದ್ರು. ನೀವಿಲ್ಲಿ ನೋಡ್ಬೋದು, ಪ್ರಕೃತಿ ಮಾತೆನ ರೆಡಿ ಮಾಡಿದ್ರು. ಇವಾಗ ನನ್ನ ಜೊತೆಗೆ ಬನ್ನಿ, ಒಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ಎಂಟ್ರೆನ್ಸ್ ಅಲ್ಲಿ ಸುಂದರವಾದ ಪ್ರಕೃತಿ ಮಾತನ್ನು ನೋಡ್ಬೋದು ನೀವು. ಇದಕ್ಕೆ ಎಂಟ್ರಿ ಫೀಸ್ ಇಲ್ಲ. ಫಸ್ಟಿಗೆ ತರ ಸ್ಟೆಪ್ ಸಿಗುತ್ತೆ. ಇಯರ್ ಎಂಡು ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಕರಾವಳಿ ಉತ್ಸವಕ್ಕೆ ಹೋಗೋಣ ಅಂತ ಅನ್ಸ್ತು. ಈವ್ನಿಂಗ್ ಟೈಮ್ ಅಲ್ಲಿ ಫುಲ್ ಲೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನೀವೇನಾದ್ರೂ ಮಂಗಳೂರಲ್ಲಿದ್ರೆ ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಟೈಮಿಂಗ್ ಬಂದು ಈವ್ನಿಂಗ್ 4 PM to 9 PM ಇದೆ ಅಂತ ಹೇಳಿದ್ದಾರೆ. ಹಾಗೆ ಜನವರಿ 2026 ಅಲ್ಲೂ ಫುಲ್ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಮ್ಯಾನ್ ಮೇಡ್ ಸೇತುವೆ ಇದೆ, ಆ ಸೇತುವೆನ ನೋಡಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹಾಗೆ ಅದ್ರ ಮೇಲೆ ನಿಂತ್ಕೊಂಡು ಫೋಟೋ ತೆಗಿಯಕ್ಕೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೋಡಿ, ನೀವು ಕಾಡಲ್ಲಿ ಹೋಗ್ಬೇಕಾದ್ರೆ ಹೆಬ್ಬಾವು ಆ ತರದೆಲ್ಲ ಸಿಗುತ್ತಲ್ಲ, ಆ ತರ ಥೀಮ್ ಮಾಡಿದ್ದಾರೆ. ಇಲ್ಲೂ ಒಂದು ವಾಟರ್ ಫಾಲ್ ಮಾಡಿದ್ದಾರೆ, ಅದ್ರ ಪಕ್ಕದಲ್ಲೇ ಪಕ್ಷಿ ಹಾಗೆ ಪ್ರಾಣಿ ಎಲ್ಲ ಬೊಂಬೆಗಳನ್ನ ಮಾಡಿಕ್ಕಿದ್ದಾರೆ. ಆ ವಾಟರ್ ಫಾಲ್ ಕೆಳಗಡೆನೆ ಒಂದು ಮೊಸಳೆನ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಕೊಕ್ಕರೆಗೆ ರೇಡಿಯಂ ಪೇಂಟ್ ಹೊಡೆದಿದ್ದಾರೆ. ಆ ರೇಡಿಯಂ ಪೇಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತತ್ತು. ಹಾಗೆ ನಾವು ಸ್ವಲ್ಪ ಮುಂದೆ ಹೋದಾಗ ಕುದುರೆ ಮುಖ ಪೀಕ್ ಮಾಡಿದ್ರು. ಇಲ್ಲಿ ಪ್ರತಿ ಪ್ರಾಣಿನೂ ಜೀವಂತ ಬೊಂಬೆ ತರ ಕಾಣ್ತತ್ತು. ನಂಗೆ ಕರಾವಳಿ ಉತ್ಸವದಲ್ಲಿ ಈ ಕೇವ್ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಇಲ್ಲಿ ಈ ಕೇವಿಗೆ ನೋಡಿ ಈ ತರ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ನಾವು ಒಳಗಡೆ ಹೋಗ್ಬೇಕಾದ್ರೆ ಈ ಪ್ರಾಣಿಗಳದ ಸೌಂಡ್ ಹಾಕಿದ್ರು. ಕೆಲವರಿಗೆಲ್ಲ ಕರಾವಳಿ ಉತ್ಸವಕ್ಕೆ ಬರಕ್ಕಾಗಲ್ಲ, ಅಂತವ್ರಿಗೋಸ್ಕರ ವಿಡಿಯೋ ಮಾಡಿದೀನಿ ನಾನು. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ನ ಒತ್ಬಿಡಿ. ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು. ಇವರು ಸಾಲು ಮರದ ತಿಮ್ಮಕ್ಕ. ಅವರು ಸುಮಾರು ಮರಗಳನ್ನ ಬೆಳೆಸಿದ್ದಾರೆ. ಅಟ್ಲೀಸ್ಟ್ ನಾವು ಗಿಡಗಳನ್ನಾದ್ರೂ ಬೆಳೆಸೋಣ. ನಿಮ್ ಮನೆ ಮುಂದೆ ಅಟ್ಲೀಸ್ಟ್ ಒಂದು ಪಾಟ್ನ ತಗೊಂಡು ಆ ಗಿಡನ ಚೆನ್ನಾಗಿ ಬೆಳೆಸಿ. ಮರ ಬೆಳ್ಸಕ್ಕಂತೂ ಜಾಗ ಇರಲ್ಲ. ನೀವು ನೋಡ್ಬೋದು, ಭತ್ತನ ನಾಟಿ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಕಾಡು ಜನಗಳ ತರ ಒಂದು ರೆಡಿ ಮಾಡಿದ್ದಾರೆ. ಈ ಜಾಗದಲ್ಲಿ ಸ್ವಲ್ಪ ಲೈಟಿಂಗು ಇರ್ಲಿಲ್ಲ, ಹಾಗಾಗಿ ನಿಮ್ಗೆ ಕಾಣ್ತಾ ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ, ಆ ಮೇಲೆ ಸೇತುವೆ ಮಾಡಿದ್ದಾರೆ, ಆ ಸೇತುವೆ ಮೇಲೆಲ್ಲ ನಡ್ಕೊಂಡ್ ಬರ್ತಾ ಇದಾರೆ. ನೀವೇನಾದ್ರೂ ಕರಾವಳಿ ಉತ್ಸವಕ್ಕೆ ಬರೋದಿದ್ರೆ ಸಾಯಂಕಾಲದ ಮೇಲೆ ಬನ್ನಿ, ಲೈಟಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ನೀವು ಇಲ್ಲಿ ರಿಯಲಿಸ್ಟಿಕ್ ಬೊಂಬೆಗಳನ್ನ ನೋಡ್ಬೋದು. ಇಲ್ಲಿ ನೋಡಿ, ಸಮುದ್ರ ಬದಿಯಲ್ಲಿ ಆಮೆ ಇದೆ. ಇಲ್ಲೊಂದು ದೊಡ್ಡ ಆಮೆ ಇದೆ, ಇದ್ರ ಮುಂದೆ ಫೋಟೋ ತುಂಬಾ ಚೆನ್ನಾಗಿ ಬರುತ್ತೆ. ಕಡಲ ತೀರದಲ್ಲಿ ಆಮೆಗಳು ಮೊಟ್ಟೆ ಇಟ್ಟಿದ್ನ ಅರಣ್ಯ ಇಲಾಖೆಯವರು ಹುಡುಕಿ ಅದಕ್ಕೆ ಒಂದು ಗೂಡ್ನ ಕಟ್ಟಿ 45ರಿಂದ 60 ದಿನಗಳ ಕಾಲ ರಕ್ಷಣೆ ಕೊಟ್ಟಿರ್ತಾರೆ. 60ನೇ ದಿನ ಮೊಟ್ಟೆ ಹೊಡೆದ್ಬಿಟ್ಟು ಕಡಲ ತೀರಕ್ಕೆ ಮರಿಗಳು ಹೋಗ್ತಾ ಇರುತ್ತೆ. ಈ ದೃಶ್ಯ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಕರಾವಳಿ ಉತ್ಸವದಲ್ಲಿ ನಮ್ಗೆ ಮರ್ಮೆಡ್ ಶೋನ ನೋಡಕ್ಕೆ ಸಿಕ್ತು. ಈ ಮರ್ಮೆಡ್ ಶೋ ಎಂಟ್ರಿ ಫೀಸು 100 ರೂಪೀಸ್ ಇತ್ತು. ಬೇರೆ ಕಡೆ ಎಲ್ಲ ಈ ಮರ್ಮೆಡ್ ಶೋ ತುಂಬಾ ಕಾಸ್ಟ್ಲಿ ಇರುತ್ತೆ, ಆದ್ರೆ ಇಲ್ಲಿ 100 ರೂಪೀಸ್ ವರ್ತ್ ಅಂತ ಅನ್ನಿಸ್ತು.
ಎಲ್ಲರಿಗೂ ಗೊತ್ತಿರೋ ಹಾಗೆ ಮತ್ಸ್ಯಕನ್ಯೆ ಅಂದ್ರೆ ಅರ್ಧ ಮೀನು ಅರ್ಧ ಮನುಷ್ಯರು. ಸೊ ಇಲ್ಲಿ ಇವರು ಈ ತರ ಡ್ರೆಸ್ ಮಾಡಿದ್ದಾರೆ, ಅರ್ಧ ಮೀನು ಅರ್ಧ ಮನುಷ್ಯರು ತರ. ನೀವ್ ಈ ಮರ್ಮೇಡ್ ಶೋನ ಡೈರೆಕ್ಟ್ ಆಗಿ ನೋಡೋದಿಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಇಲ್ಲಿ ಬಂದಿರೋ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಇಲ್ಲಿ ಎಲ್ಲರೂ ಮರ್ಮೇಡ್ ಜೊತೆಗೆ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ರು. ಈ ತರ ನೀರಲ್ಲಿ ಬಬಲ್ಸ್ ಬರೋವಾಗ ತುಂಬಾ ಚೆನ್ನಾಗ್ ಅನ್ಸುತ್ತೆ ನೋಡೋವಾಗ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹಾರ್ಟ್ ಶೇಪ್ ಮಾಡಿದ್ದಾರೆ. ಇವರು ಮೂವ್ ಆಗೋವಾಗ್ಲೂ ತುಂಬಾ ಚೆನ್ನಾಗ್ ಅನ್ಸ್ತಾ ಇತ್ತು. ಉಸಿರು ಕಟ್ಕೊಂಡು ಇಷ್ಟು ಫ್ಲೆಕ್ಸಿಬಲ್ ಆಗಿ ಮೂವ್ ಆಗ್ತಾ ಇದ್ದಾರೆ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಇವರಿಗೆ. ಇಲ್ಲಿ ತುಂಬಾ ಸ್ಟಾಲ್ಗಳು ಇತ್ತು. ಹಾಗೆ ಇಲ್ಲಿ ಮೂವಿಂಗ್ ಕಾರ್ ಪೆನ್ ಇತ್ತು, ಬೇಕಾದ್ರೆ ಕಾರ್ ತರ ಓಡಿಸ್ಬೋದು, ಇಲ್ಲಾಂದ್ರೆ ಬರಿಬಹುದು ಪೆನ್ ತರ. ಹಾಗೆ ಇಲ್ಲಿ ಡಿಫ್ರೆಂಟ್ ಪೆನ್ಗಳಿತ್ತು. ಹಾಗೆ ಇಲ್ಲಿ ಸಣ್ಣ ಮಕ್ಕಳಿಗೋಸ್ಕರ ಅಡ್ವಾನ್ಸ್ಡ್ ಟಾಯ್ಸ್ ಗಳು ಇತ್ತು. ಹಾಗೆ ವೆರೈಟಿ ಆಫ್ ಕೀ ಚೈನ್ಸ್ ಇತ್ತು. ಈ ಕರಾವಳಿ ಉತ್ಸವ ಈ ಜಾನ್ವರಿ ಫುಲ್ ಮಂತ್ ಇದೆ ಅಂತ ಹೇಳಿದ್ದಾರೆ. ನೀವು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ನೋಡಿ ಈ ತರ ಟಾಯ್ಸ್ ಎಲ್ಲ ಸಿಗುತ್ತೆ, ಚಿಕ್ಕ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ನೀವೇನಾದ್ರೂ ಚಿಕ್ಕ ಮಕ್ಕಳಿಗೆ ಗಿಫ್ಟ್ ಕೊಡೋದಾದ್ರೆ ಇದೊಳ್ಳೆ ಆಪ್ಷನ್. ಹಾಗೆ ಇಲ್ಲಿ ನಾಟಕ ಕೂಡ ಇತ್ತು, ತುಳು ನಾಟಕ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಯೂನಿಕ್ ವಿಡಿಯೋ ಆಗ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಹ್ಯಾಪಿ ನ್ಯೂ ಇಯರ್.